ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ನಳಿನಿ. ನನ್ನ ಪಾಡ್ಕಾಸ್ಟ್ನ ಹೊಸ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ, ನಾವು ಎಲ್ಲಿದ್ದೀವಿ ಅಂತ. ಅಂದರೆ ನಾವು ಇಲ್ಲ ಒಂದು ವಿಕ್ಟಿಮ್ ಝೋನಲ್ಲಿರ್ಬೋದು, ಇಲ್ಲ ಎಂಪವರ್ಮೆಂಟ್ ಝೋನ್. ವಿಕ್ಟಿಮ್ ಅಂತ ಹೇಳಿದ್ರೆ ಎಲ್ಲ ನಮಗೆ ಏನೋ ಕಷ್ಟ ಕೊಡ್ತಿದ್ದಾರೆ, ಈ ಪ್ರಪಂಚ ಎಲ್ಲನೂ ನಮ್ಮ ಎಗೇನ್ಸ್ಟ್ ಇದೆ, ನಮ್ಮ ಸಪೋರ್ಟ್ಗೆ ಯಾರೂ ಇಲ್ಲ, ನಾವು ವಿಕ್ಟಿಮು ಹಾಗೆ ಅಂದ್ಕೊಳ್ಳೋದಕ್ಕೆ ವಿಕ್ಟಿಮ್ ಝೋನ್ ಅಂತ ಹೇಳ್ತೀವಿ. ಎಂಪವರ್ಮೆಂಟ್ ಝೋನ್ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಾಪಾಡ್ಕೋಬಹುದು, ಅಂದರೆ ನಾವು ಸಶಕ್ತರಾಗಿದ್ದೀವಿ, ನಮಗೆ ಬಲ ಇದೆ, ಸಬಲೀಯರು ನಾವು ಹಾಗೆ. ಸೊ ನಮಗೆ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಾಗೋದಕ್ಕೆ ಎಲ್ಲ ನಾವು ಜವಾಬ್ದಾರಿ ತಗೊಳ್ತೀವಿ. ಸೊ ನಾವು ಏನಾದರೂ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ಬ್ಲೇಮ್ ಮಾಡಲ್ಲ. ಬೇರೆ ಮತ್ತು ಸಿಚುವೇಶನ್ನು ಹೊರಗಡೆ ಯಾವುದೋ ಫ್ಯಾಕ್ಟರ್ಸಿಂದ ನಂಗೆ ಆಗ್ತಾ ಇಲ್ಲ ಅಂತ ಆ ಥರ ಎಲ್ಲ ಯಾವಾಗಲೂ ಬೇರೆಯವರಿಗೆ ನಾವು ಹೇಳೋದು, ಕಂಪ್ಲೇಂಟ್ ಮಾಡೋದು, ಬ್ಲೇಮ್ ಮಾಡೋದು ಅದು ಮಾಡಲ್ಲ. ಸೊ ಅದು ಎಂಪವರ್ಮೆಂಟ್ ಝೋನ್. ಸೊ ಈ ದಿನ ನೋಡೋಣ ನಾವು ಎಲ್ಲಿದ್ದೀವಿ ಅಂತ, ವಿಕ್ಟಿಮ್ ಝೋನಲ್ಲಿದ್ದೀವೋ ಅಥವಾ ಎಂಪವರ್ಮೆಂಟ್ ಝೋನಲ್ಲಿದ್ದೀವೋ. ಸೊ ಮೊದಲಿಗೆ ವಿಕ್ಟಿಮ್ ಝೋನ್ನಲ್ಲಿರೋ ವ್ಯಕ್ತಿ ಅಂದರೆ ಏನು? ಸೊ ಇಲ್ಲ ವಿಕ್ಟಿಮ್ ಝೋನ್ನಲ್ಲಿರೋ ವ್ಯಕ್ತಿ ಅಥವಾ ವಿಕ್ಟಿಮ್ ಝೋನ್ನಲ್ಲಿ ಇರೋ ಹಾಗೆ ಮೈಂಡ್ ಸೆಟ್ ಇರುತ್ತಲ್ಲ, ನಮ್ಮ ಮನಸ್ಸು ನಾವು ವಿಕ್ಟಿಮ್ ಝೋನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದರೆ, ಸೊ ಯಾರಾದರೂ ಹಾಗಿದ್ದರೆ ಅವರು ಏನು ಮಾಡ್ತಾರೆ, ಯಾವಾಗಲೂ ನಾನು ಈಗ ಹೇಳ್ದಾಗೆ ಎಲ್ಲ ಸಿಚುಯೇಷನ್ನು ಬೇರೆಯವರು ಆ ಕಾರಣದಿಂದ ನನ್ನ ಜೀವನದಲ್ಲೆಲ್ಲ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ಎಲ್ಲ ನಮಗೆ ತುಂಬ ಫೇಲ್ಯೂರ್ ಆಗ್ತಾ ಇದೆ, ಎಲ್ಲ ಇದಾಗ್ತಾ ಇದೆ, ಏನು ನಾನು ಅಂದ್ಕೊಂಡಂಗೆ ಆಗೋದಿಲ್ಲ, ನನಗೆ ಸಕ್ಸಸ್ ಸಿಗ್ತಾ ಇಲ್ಲ, ನನಗೆ ಈಗ ಅಕಸ್ಮಾತ್ ಜಾಬ್ ಇದ್ದರೆ ನನಗೆ ಈಗ ಸರಿಯಾದ ಜಾಬ್ ಇಲ್ಲ, ಅಥವಾ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ನನ್ನ ಎಗೇನ್ಸ್ಟ್ ಇದ್ದಾರೆ, ಎಲ್ಲ ರಾಜಕೀಯ ಮಾಡ್ತಾರೆ, ಕಾಲೆಳೆಯೋರೇ ಇದ್ದಾರೆ, ಇಲ್ಲ ನಾವು ಪೇರೆಂಟ್ಸ್ ಜೊತೆಗಿಲ್ಲ, ನಾವು ಪೇರೆಂಟ್ಸ್ ಹಾಗೆ ನನಗೆ ಮುಂದುವರಿಯೋಕ್ಕೆ ಬಿಡಲಿಲ್ಲ, ಅಷ್ಟು ಕಂಟ್ರೋಲ್ ಮಾಡ್ತಾರೆ, ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ ಅಂತ ಅಂದ್ಕೊಳ್ಳೋದು. ಇಲ್ಲ ನಾನು ಇನ್ನೂ ಅದೇನೇನೋ ಮಾಡಬೇಕಿತ್ತು, ಇನ್ನೂ ಹೈಯರ್ ಎಜುಕೇಷನ್ ಹೋಗಬೇಕಿತ್ತು, ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಅಂತನೋ, ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡಲಿಲ್ಲ, ಅದಕ್ಕೆ ನಾನು MA ಮಾಡಬೇಕಿತ್ತು, MSc ಮಾಡಬೇಕಿತ್ತು, ಅಥವಾ PhD ಮಾಡಬೇಕಿತ್ತು, MD ಮಾಡಬೇಕಿತ್ತು, ಅದು ಯಾಕೆ ಆಗಲಿಲ್ಲ ಅಂದರೆ ಈಗೀಗ ಅವರಿಂದ ಆಗಲಿಲ್ಲ, ಇವರಿಂದ ಆಗಲಿಲ್ಲ ಅನ್ನೋದು. ಇಲ್ಲ ಆಫೀಸಲ್ಲಿ ಇನ್ನೆಲ್ಲ ಕೆಲಸ ಮಾಡ್ತಾರೆ, ನನ್ನ ಬಾಸು ಒಂಥರ ಅವರು ತುಂಬಾ ಕಿರಿಕಿರಿ ಮಾಡ್ತಾರೆ, ಯಾವಾಗಲೂ ನನಗೆ ಏನು ಸಪೋರ್ಟ್ ಮಾಡಲ್ಲ, ನನಗೆ ಕಷ್ಟನೇ ಆಗುತ್ತೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂತನೋ. ಇಲ್ಲ ಅಂದರೆ ಈಗ ದೇಶ ನೋಡಿ ಎಲ್ಲ ಏನಾಗ್ತಾ ಇದೆ, ದೇಶದ ಬಗ್ಗೆ ಮಾತಾಡೋದು, ಇಲ್ಲ ಗೌರ್ಮೆಂಟ್ ಬಗ್ಗೆ ಮಾತಾಡೋದು, ಏನು ಮಾಡ್ತಾ ಇದೆ ಗೌರ್ಮೆಂಟು ಹಾಗೆ ಹೀಗೆ ಅಂದ್ಕೊಂಡು. ಇಲ್ಲ ಇತ್ತೀಚೆಗೆ ತುಂಬಾ ವೆದರ್ ಕಂಡೀಷನ್ ಸರಿ ಇಲ್ಲಪ್ಪ, ನೋಡ್ತಾ ಇರಿ, ಈಗ ಒಂದು 20 ವರ್ಷ ಹಿಂದೆ ನಾವು ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿತ್ತು, ಈ ಕ್ಲೈಮೇಟ್ ಎಲ್ಲ ಸರಿ ಇಲ್ಲ, ಯಾವಾಗೋ ಮಳೆ ಬರುತ್ತೆ, ಯಾವಾಗೋ ಬಿಸಿಲು ಬರುತ್ತೆ, ಬೇಸಿಗೆಯಲ್ಲಿ ಮಳೆ ಬರುತ್ತೆ, ಅದರಿಂದನೇ ಹಂಗಾಯಿತು, ಇದರಿಂದ ಹಿಂಗಾಯಿತು, ಆ ಥರ ಏನಾದರೂ ಒಂದು ಕಾರಣ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಕಿಚ್ 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 ಅಂತ ಯಾವುದಾರ ಬಗ್ಗೆ ಏನಾದರೂ ಮಾತಾಡ್ತಾ ಇರೋದು. ಸೊ ಅದು ಏನು ಲಕ್ಷಣ, ವಿಕ್ಟಿಮ್ ಝೋನ್ನಲ್ಲಿದ್ದಾರೆ ಅನ್ನೋದಕ್ಕೆ ಲಕ್ಷಣ ಈ ಥರ. ಪ್ರತಿ ಸಲ ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡೋದು, ಏನೇ ವಿಷಯ ಇರಲಿ, ಏನೇ ಸಿಚುವೇಶನ್ ಬರಲಿ, ಎಲ್ಲ ಬೇರೆಯವ್ರ ಮೇಲೆ ಎತ್ತು ಹಾಕೋದು. ಏನೇ ಆಗಲಿ ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರಲ್ವಾ? ಇಲ್ಲ, ನಮ್ಮ ಜೀವನಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋದೇ ಇಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಒಪ್ಕೊಳ್ಳೋದೇ ಇಲ್ಲ, ಯಾವುದು ಕಮಿಟ್ ಮಾಡ್ಕೊಳ್ಳಲ್ಲ. ಹೌದು ಇದು ನನಗೆ, ಅದು ನನ್ನಲ್ಲಿ ಕಮಿಟ್ಮೆಂಟ್ ಇಲ್ಲ ಅನ್ನೋದು ಒಪ್ಕೊಳ್ಳಲ್ಲ. ಸೊ ಹಾಗೆ ನಾನು ಇನ್ನೂ ಇಂಪ್ರೂವ್ ಆಗಬೇಕು, ಸೊ ನನ್ನ ಪರ್ಸನಲ್ ಗ್ರೋತ್ ಅಂದರೆ ನನ್ನಲ್ಲಿ ಏನು ವ್ಯಕ್ತಿತ್ವ ಚೆನ್ನಾಗಿ ನಾನು ಗ್ರೋತ್ ಮಾಡ್ಕೋಬೇಕು, ಇದು ಮಾಡಬೇಕು, ಇಂಪ್ರೂವ್ ಮಾಡ್ಕೋಬೇಕು, ನನ್ನ ಲೈಫ್ದು ಏನೇನಾಗ್ತಿದೆ ಅದೆಲ್ಲ ನಾನೇ ನೋಡಿಕೊಂಡು ಎಲ್ಲ ಸರಿಯಾಗಿ ಮಾಡ್ಕೋಬೇಕು, ಪಾಸಿಟಿವ್ ಆಗಿ ನೋಡಬೇಕು, ಬರೀ ನೆಗೆಟಿವ್ ಅಷ್ಟೇ ಇಲ್ಲ. ಅಂದರೆ ಲೈಫ್ ಅಂದಮೇಲೆ ಎರಡೂ ಇರುತ್ತೆ, ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ, ಮೇಲೆ ಏಳೋದು ಮತ್ತು ಕೆಳಗಿಳಿಯೋದು ಅದು ಪ್ರಕೃತಿ ನಿಯಮ. ಒಂದೇ ಥರ ಯಾವಾಗಲೂ ಮೇಲೆ ಏರ್ಕೊಂಡೇ ಹೋಗಲ್ಲ, ಹಾಗತ್ತ ಯಾವಾಗಲೂ ಕೆಳಗಿಳಿತಾನೆ ಹೋಗಲ್ಲ. ಅಂದರೆ ಯಾವಾಗಲೂ ತುಂಬ ಬೆಳಕಿರುತ್ತೆ, ಯಾವಾಗಲೂ ಕತ್ಲೆ ಇರುತ್ತೆ, ಹಾಗೆ ಹೇಳೋಕ್ಕಾಗಲ್ಲ, ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ರೀತಿ ನಾವು ನಮ್ಮ ಕೈಲಾಗಿದ್ದು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಇದು ಇರುತ್ತಲ್ಲ ಧೋರಣೆ, ಅಂದರೆ ಆ್ಯಟಿಟ್ಯೂಡು, ಆ ಮೈಂಡ್ ಸೆಟ್ ಬೆಳೆಸ್ಕೋಬೇಕು. ಸೊ ಅದಿಲ್ಲ ಅಂತ ಹೇಳಿದ್ರೆ ನಾವು ವಿಕ್ಟಿಮ್ ಝೋನ್ನಲ್ಲೇ ಇದ್ದೀವಿ ಅಂತ ಅರ್ಥ. ಆಮೇಲೆ ಇನ್ನೊಂದು ಮೇನ್ ಲಕ್ಷಣ ಈ ಮೈಂಡ್ ಸೆಟ್ ಇರೋರು ಅಂದರೆ, ಈ ಪ್ರಪಂಚದಲ್ಲಿರೋರು ಮತ್ತು ಜನಗಳು ಎಲ್ಲರೂ ನನ್ನ ಎಗೇನ್ಸ್ಟ್,
ನನ್ನ ಕಂಡ್ರೆ ಒಂದಿಷ್ಟು ಆಗಲ್ಲ, ಎಲ್ಲರೂ ನನಗೆ ಶತ್ರುಗಳು, ಎಲ್ಲರೂ ನನಗೆ ವೈರಿಗಳು, ನಾನು ಮುಂದುವರಿಯೋದು ನೋಡೋಕ್ಕಾಗಲ್ಲ, ಈ ಸುತ್ತಮುತ್ತಲು ಯಾರಿದ್ರೂ ನನಗೆ ಕಂಡ್ರೆ ಆಗಲ್ಲ, ಎಲ್ಲರಿಗೂ ನನ್ನ ಬಗ್ಗೆ ಅಸಹನೆ ಇದೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಹಾಗೆ ಹೇಳ್ತಾ ಇರ್ತಾರೆ. ಸೊ ಅದು ತುಂಬಾ ಮೇಜರ್ ಇದು ಲಕ್ಷಣ. ಸೊ ಈಗ ಹೇಳಿದ್ನಲ್ಲ ಎಕ್ಸಾಂಪಲ್, ಈಗ ಎಷ್ಟೊಂದು ಹೇಳಿದೆ. ಸೊ ಇನ್ನು ಅವರಿಂದ ನಂದು ಜೀವನ ಹಾಳಾಯಿತು, ಇವರಿಂದ ಜೀವನ ಹಾಳಾಯಿತು, ನನ್ನ ಕೈಲಿ ಏನೂ ಇಲ್ಲ, ನಂದು ಸ್ವತಂತ್ರನೇ ಇಲ್ಲ, ಅವ್ರು ಕಂಟ್ರೋಲ್ ಮಾಡ್ತಾರೆ, ನಂದೇನು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ, ನನ್ನ ಕೈಯೆಲ್ಲ ಕಟ್ಟಾಕ್ಬಿಟ್ಟಿದೆಯಪ್ಪ, ಹೆಂಗಿದೆ ಸಿಚುವೇಶನ್ ಅಂದರೆ ನಾನು ತುಂಬ ಹೆಲ್ಪ್ಲೆಸ್ಸು, ನನಗೆ ಅಸಹಾಯಕತೆ ಇದೆ, ನಾನು ಅಸಹಾಯಕ ಅಂತ ಹೇಳೋದು. ಸೊ ಅವರು ಬೇರೆಯವ್ರದ್ದು ಲೈಫು, ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ. ಈಗ ನೋಡು, ಈಗ ಅವರು ಯಾರೋ ಇದ್ದಾರೆ ಜೊತೆಗೆ, ಸೊ ಅವ್ರು ಸ್ವಲ್ಪ ಸರಿ ಹೋಗ್ಬಿಟ್ಟು ಅಂದರೆ ಅವರು ನಾ ಹೇಳ್ದಂಗೆ ಕೇಳಿ ಇದೆಲ್ಲ ಮಾಡಿದ್ರೆ ನಂದೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ಳೋದು. ಸೊ ಬೇರೆಯವ್ರನ್ನೇ ಚೇಂಜ್ ಮಾಡಬೇಕು, ನಂದು ಎಷ್ಟು ಇದರಲ್ಲಿ ಸಿಚುವೇಶನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂದರೆ ಅದು ಸ್ವಲ್ಪ ಸರಿ ಹೋಯಿತು ಅಂತ ಹೇಳಿದ್ರೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ನನಗೆ ಅಂದ್ಕೊಳ್ಳೋದು. ಸೊ ಹೀಗೆ ಅವ್ರಿಗೆ ಎಲ್ಲನೂ ಬೇರೆಯವ್ರ ಬಗ್ಗೆನೇ ಇದು ಮಾಡೋದು. ಸೊ ಆ ಥರ ಇತ್ತು ಹೇಳಿದ್ರೆ ವಿಕ್ಟಿಮ್ ಝೋನಲ್ಲಿ ಇರ್ತಾರೆ ಅಂತ.